ಹಳಸಿದ ಅಂಬಲಿಯಿಂದ ಮಲ್ಲಮ್ಮಗ ಹತ್ತಿ ಕೊಡ್ತಾಳ. ಎಂತ ದೊಡ್ಡ ಮನಸ್ಸು. ನೀವು ಮಾಡ್ತಿದ್ದೀರ ಏನಾರ ನೀವು ಕೊಟ್ರಂದ್ರೆ ಆಧಾರ್ ಕಾರ್ಡ್ ಫ್ರೀ ಅದ ಬಸ್ಸಿಗೆ, ಹೌದಿಲ್ಲ? ಆಧಾರ್ ಕಾರ್ಡ್ ಬಸ್ಸಿಗೆ ಫ್ರೀ ಅದಾವ. ನಿಮ್ಮ ಕಡೆ ಎಲ್ಲ ಕಳಿಸಿದ್ದೀರ. ಮನೆ ಮಗಳು ಕೊಂಡ್ಕೊಂಡಾಗ ಮಕ್ಕಳ ಮನೆ ಇಕ್ಕಿ ಮಾತಾಡ್ತಿದ್ರು. ಗುಂಡು ಮಾತಾಡಕತ್ತಾಗ ಅತ್ತೆ ಒಳಗೆ ಕೊಡ್ತಿರ್ತಂತೆ. ಇದು ಹುಡುಗ ಅಂಗದಾಗ ಆಟ ಆಡಕತ್ತಿ. ನಮ್ಮ ಅತ್ತೆ ಕೂತಕ್ಕೆ ಮನಲಾಗೈತಿ ಅಂತ ಅಂದಿದ್ದಾರೆ. ಇದು ಹುಡುಗ ಆ ಶಬ್ದ ಕೇಳಿಸ್ಕೊಂಡ, ಅಜ್ಜಿ ನೀವು ಟಮ್ಮನ್ನು ಅಂದ. ಒಳಗೋದು ಯಾಕಪ್ಪ? ಇಲ್ಲ, ಮೊದಲು ಕಂಪೌಂಡ್ ಅಂಟಿ ಜೊತೆ ನಮ್ಮ ಮಮ್ಮಿ ಮಾತಾಡಕತ್ತಾಳ, ನಮ್ಮ ಮನ್ಯಾಗ ನಮ್ಮ ಮಾತಿ ಕುಂತಾಳ, ನಮ್ಮ ಮನೆಯಾಗ ಅಂತಂದು ಹಿಂಗೆ ಮಾತಾಡಕತ್ತಾಳ. ಅದಕ್ಕೆ ಎಷ್ಟೋ ಮಂದಿ ಆತಿದ್ರು ಡಮ್ ಅಂತ ಅನ್ನಿಸುವಂತ ಪೂಜೆ ಮಾಡೋರು ಎಷ್ಟೋ ಮಂದಿ ಅದ. ಕೇಳಿಲ್ಲ ನೀವೆಲ್ಲ ಹೇಳ್ಬಿಡಿ ಮಲ್ಲಮ್ಮ ಸ್ವರೂಪ ನನಗೆಲ್ಲ. ಎಷ್ಟು ಕಷ್ಟ ಬಂದರೂ ಕೂಡ ಭಗವಂತನನ್ನ ಸ್ಮರಣೆ ಕೊಡಲಿಲ್ಲ, ತನ್ನ ನಡವಳಿಕೆಯನ್ನು ಬದಲಾವಣೆ ಮಾಡಿಕೊಳ್ಳಿಲ್ಲ. ನಿಮಗೆ ಏನಾರ ಒಂದು ಮಾತು ಏನಾರ ಸ್ವಲ್ಪ ಕ್ರಾಸ್ ಆಯ್ತಂದ್ರೆ ಮುಗಿದು ಫೋನು ಸ್ವಿಚ್ ಆಫ್ ಆಗ್ತದೆ. ಗಂಡಿಗೂ ವಾಟ್ಸಪ್ಗೆ ಕಾಲ್ ಹೋಗ್ತೈತಿ, ನೀವು ಮೂರು ಹಿಂಗೆ ಮುಖನೇ ಬೇರೆ ಆಗ್ಬಿಡ್ತಾವ. ಆದ್ರ ಹೇಳ್ಬೇಡಿ ಮಲ್ಲಮ್ಮಗ ಎಲ್ಲವನ್ನ ಪ್ರೀತಿಯಿಂದ ಏನು ಸ್ವಾಗತ ಮಾಡ್ತಿತ್ತಲ್ಲ, ಆಕೆ ಇರ್ತಕ್ಕಂಥ ಒಂದು ಸಹನೆ ಗುಣ ಏನೈತಲ್ಲ, ಆ ಸಹನೆ ಗುಣ ಯಾಕೆ ಬಂತಪ್ಪ ಅಂದ್ರೆ ಸಂಸ್ಕಾರದಿಂದ ಬಂತು. ಹಾಗೆ ಹೇಳ್ಬೇಡಿ ಮಲ್ಲಮ್ಮನ ಇತಿಹಾಸದೊಳಗೆ ಉಳಿದು ಮನುಷ್ಯರಾದರೂ ಕೂಡ ನಾವು ಇತಿಹಾಸಗಳು ಉಳಿಯುವಂತ ಕೆಲಸ ಮಾಡಬೇಕು. ಇತಿಹಾಸದೊಳಗ ಅಳಿದು ಹೋಗುವಂತ ಕೆಲಸ ನಾವು ಮಾಡಬಾರ್ದು. ಒಂದು ನದಿ ದಂಡಿಗೆ ಒಂದು ಗಿಡ ಇತ್ತಂತ, ಆ ಗಿಡದ ಹಿಂದ ದೊಡ್ಡ ಅರಮನೆ ಇತ್ತಂತ. ಆ ಅರಮನೆ ಬಹಳ ಇತಿಹಾಸದೊಳಗೆ ಇರುವಂತ ದೊಡ್ಡ ಅರಮನೆ. ಅದು ಒಂದು ಪುಸ್ತಕದೊಳಗೆ ದಾಖಲೆ ಇರುವಂತ ಅರಮನೆ. ಕಾಡಿಗೆ ಬೆಂಕಿ ಹತ್ಕೊಂತ ಇಡೀ ಕಾಡನ್ನೇ ಸುಟ್ಟುಕೊಂತ ಬಂತಂದ ಬೆಂಕಿ ಅರಮನೆಯನ್ನು ಕೂಡ ಸುಡಕತ್ತಂತ. ಆ ಅರಮನೆ ಮುಂದಿರುವಂತಹ ಗಿಡದ ಮೇಲೆ ಒಂದು ಗುಬ್ಬಿಗೆ ಬಹಳ ಮನಸ್ಸಿನ ನೋವಾಯ್ತಂತ. ಎಂತಹ ಇತಿಹಾಸದೊಳಗಿರುವಂತಹ ಅರಮನೆ ಸುಟ್ಟು ಹೊಂಟತಲ್ಪ ಅಂತ ಮನಸ್ಸಿಗೆ ಬಹಳ ಬೇಸರ ಮಾಡ್ಕೊಂತ. ಆದ್ರ ಗುಬ್ಬಿ ಸುಮ್ಮ ಕುಂತಿರಲಿಲ್ಲ. ಅಲ್ಲೇ ಹರಿಯುವಂತಹ ನದಿಯೊಳಗ ನೀರನ್ನ ತನ್ನ ಬಾಯಲ್ಲಿ ತಗೊಂಡು ಬಂದು ಆ ಅರಮನೆಗೆ ಆಸುವ ಪ್ರಯತ್ನ ಮಾಡ್ತಂತ. ಯಾವುದು? ಗುಬ್ಬಿ. ಇದನ್ನು ನೋಡ್ಲಿಕ್ಕೆ ಹಾಗೆ ನಗಕತ್ತಂತ. ಏ ಗುಬ್ಬಿ, ಎಂತ ಹುಚ್ಚಿದ್ ನೀವು, ಇಡೀ ಕಾಡನೆ ಜಗದಗ ಹತ್ತಿ ಹೊಡಿಕತ್ತೈತಿ. ನಿನ್ನ ಬಾಯಿ ಒಳಗೆ ಸಿಂಟ್ಯಾಕ್ಸ್ ನೀರು ಬರ್ತದ ನಿನ್ನ ಬಾಯಿ ಒಳಗ ಅರ್ಧ ಹನಿ ಒಳಗೆ ಗಿರ್ಧ ಹನಿ ಬರ್ತೈತಿ. ಅಂಥದ್ದು ನೀ ಅರಮನೆಗೆ ಹಾಕೋದ್ರಿಂದ ಅರಮನೆ ಉಳಿ ಆಡುತ್ತರೋ ಅಂತ ಪ್ರಶ್ನೆ ಆಗ್ತದೆ. ಕಾಲ ಎಂತ ಅದ್ಭುತ ಮಾತನ್ನು ಉತ್ತರ ಕೊಡೋದು ಗುಬ್ಬಿ ಅಂದ್ರ, ಕಾಗಿ ಈ ಅರಮನೆ ಸುಟ್ಟು ಹೋಗುತ್ತರುವುದು ನನಗೆ ಗೊತ್ತೈತಿ. ನಾ ಹಾಕುವ ನೀರಿನಿಂದ ಅದು ಆರೋದು ನನಗೆ ಗೊತ್ತೈತಿ. ಆದ್ರೂ ಕೂಡ ನಾ ಹಾಕುವಂತ ಪ್ರಯತ್ನ ಯಾಕೆ ಮಾಡ್ತೇನಪ್ಪ ಅಂತಂದ್ರ, ಈ ಅರಮನೆ ಅನ್ನೋದು ಇತಿಹಾಸದೊಳಗೆ ದಾಖಲೆ ಐತಿ. ಈ ಇತಿಹಾಸದೊಳಗ ದಾಖಲೆ ಇರುವಂತ ಅರಮನೆ ಸುಟ್ಟು ಹೋಯ್ತುಪ್ಪ ಅಂದ್ರ ಇದು ಒಂದು ಕೂಡ ಇತಿಹಾಸ ಆಗತ್ತ. ಈ ಸುಟ್ಟು ಹೋಗುವ ಸಂದರ್ಭದೊಳಗ ಇದನ್ನ ಆರ್ಸಕ ಗುಬ್ಬಿ ಪ್ರಯತ್ನ ಮಾಡಿತ್ತಂತ ನನ್ನ ಹೆಸರು ಇತಿಹಾಸದೊಳಗೆ ಬರ್ತೈತಿ. ಅದಕ್ಕೆ ಆರಿಸುವ ಪ್ರಯತ್ನ ಮಾಡಕತ್ತೀನಿ ಅಂತ ಗುಬ್ಬಿ ಖಾಲಿ ಮಾತನ್ನು ತಿಳ್ಕೊಳ್ತಾರೆ. ಹಂಗ ಮನುಷ್ಯನಾದವನು ಕೂಡ ಇತಿಹಾಸದ ಉಳಿಯುವಂತ ಕೆಲಸ ಮಾಡ್ಬೇಕು. ಬೆಂಕಿ ಹಚ್ಚೋ ಕೆಲಸ ಮಾಡ್ಬೋದು, ಬೆಂಕಿ ಆರಿಸೋ ಕೆಲಸ ಮಾಡ್ಬೇಕು.
ಹೇಮಡಿ ಮಲ್ಲಮ್ಮ ಸಂಸ್ಕಾರ ಕೊಟ್ಟಿದ್ರು. ತಾಳ್ಮೆ ಅನ್ನೋದು ಸಂಸ್ಕಾರ ಅನ್ನೋದು ಬಹಳ ಬಗ್ಗೆ. ಇವತ್ತು ಸಂಸ್ಕಾರ ಇದ್ದಲ್ಲೇ ಇವತ್ತು ಪುರಾಣ ಆಯ್ತು, ಇವತ್ತು ಇತಿಹಾಸದೊಳಗೆ ಹೋದ್ರು ಮಲ್ಲಮ್ಮ. ಅಂತಹ ಮಲ್ಲಮ್ಮನ ಪುರಾಣವನ್ನು ಬಹಳ ಸುಂದರವಾಗಿ ನಮ್ಮ ಬಸಲಿಂಗಯ್ಯ ಶಾಸ್ತ್ರಿಗಳು ತಮಗೆಲ್ಲ ಹೇಳಿದ್ರು. ಅದರ ಜೊತೆಗೆ ನಮಗೆ ಇನ್ನೊಂದು ಏನಾಯ್ತಪ್ಪ ಅಂದ್ರೆ, ಇವತ್ತ ನಮ್ಮ ಪುರಾಣಕ್ಕೆ ಕರೆಗೆ ಹೋಗ್ಬಿಟ್ಟು ಹೇಮರೆಡ್ಡಿ ಮಲ್ಲಮ್ಮನೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಳಂದ್ರೆ ಅಷ್ಟು ಸಂತೋಷ ನಮಗಾಯ್ತು. ಅಮ್ಮರಿಗೆ ನಿನ್ನೆ ಒಂದು ಮಾತು ಫೋನ್ ಮಾಡಿ ಹೇಳಿದ್ರು, ಅಮ್ಮರ ಹಿಂಗೆ ಕಾರ್ಯಕ್ರಮ ನಾವು ಮಾಡಾಕತ್ತೀವಿ, ತಾವು ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ಬೇಕಂದಾಗ ಒಂದು ಮಾತ್ರ ಏನೂ ಮಾತಾಡಲಿಲ್ಲ. ಆಯ್ತಪ್ಪಾಜಿ ನಾಳೆ ಹಿಡಿದಿದ್ರು ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತಂದ್ರೆ, ನೋಡ್ರಿ ಒಂದು ಹಳ್ಳಿ ಒಳಗೆ ಸಾಲಿತ್ತಂದ್ರೆ ವಿದ್ಯಾವಂತರಾಗಿ ನಾಡಾಗುತ್ತೆ. ಒಂದು ಹಳ್ಳಿ ಒಳಗೆ ಸಾಲಿತ್ತಂದ್ರೆ ವಿದ್ಯಾವಂತರ ನಾಡಾಗುತ್ತೆ. ಒಂದು ಹಳ್ಳಿ ಒಳಗೆ ದವಾಖಾನೆ ಇತ್ತಂದ್ರೆ ರೋಗಿಗಳೇ ಕಡಿಮೆ ಆಗ್ತಾರೆ. ಒಂದು ಹಳ್ಳಿ ಒಳಗೆ ದವಾಖಾನೆ ಇತ್ತಂದ್ರೆ ರೋಗಿಗಳೇ ಕಡಿಮೆ ಆಗ್ತಾರೆ. ಒಂದು ಹಳ್ಳಿ ಒಳಗೆ ಒಂದು ಪೊಲೀಸ್ ಸ್ಟೇಷನ್ ಇತ್ತಂದ್ರೆ ಜಗಳಗಳ ಕಡಿಮೆ ಆಗ್ತಾವ. ಒಂದು ಹಳ್ಳಿ ಒಳಗ ಗುರುವಿನ ಸಂಪರ್ಕ ಇತ್ತು, ಒಂದು ಮಠ ಇತ್ತು, ಒಂದು ಆಶ್ರಮ ಇತ್ತಂದ ಇಂತಿಂತ ಮಹಾಶಯರೆಲ್ಲ ನೀವು ಊರಿಗೆ ಬಂದು ಹೋಗ್ತಾರ ಅನ್ನುವಂತಹ ಮಾತನ್ನ ಬಹಳ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಿಜವಾಗಿ ಕೂಡ ಅಮ್ಮವರು ಬಹಳ ಜ್ಞಾನಿಗಳು, ಬಹಳ ವಿದ್ಯಾವಂತರು. ಇವತ್ತು ಅವರು ದಾಸೋಹ ಮಾಡುವಂಥ ಕೆಲಸ ನೀವು ನೋಡಿಲ್ಲ, ಗೊತ್ತಿಲ್ಲ. ಶ್ರೀಶೈಲದೊಳಗೆ ಪ್ರತಿ ವರ್ಷವೂ ಕೂಡ ಹೋಗಿ ದಾಸೋಹ ಮಾಡ್ತಾರೆ. ಸುಮಾರು ಒಂದು 2,500-3 ಸಾವಿರ ಜನರ ಪ್ರಸಾದ ಮಾಡಿಸ್ತಾರೆ. ಎಲ್ಲ ತಾಳಿಕೋಟಿನಿಂದ ಸಾಹಿತ್ಯವನ್ನು ತಗೊಂಡು ಹೋಗಿ ಯಾರು ಕೊಟ್ಟರು ನಮ್ಮವರು, ಕೊಳ್ಳಾದರು ನಮ್ಮವರು, ಎಲ್ಲ ಅವ್ರ ಮುಂದಾಳತ್ತು ವಯಸ್ಸು ಅವರೆಲ್ಲ ನೌಕರಿದಾರ ಮಂದಿ ಅಮ್ಮನ ಮೇಲೆ ಭಾಳ ಪ್ರೇಮ. ತಾಳಿಕೋಟಿ ಒಳಗೆ ಇಡೀ ಹೇಮಡೇಶ್ವರ ದೇವಸ್ಥಾನದ ಒಂದು ಜವಾಬ್ದಾರಿ ಕೂಡ ಆ ಅಮ್ಮವ್ರಿಗೆ ಐತಿ. ಎಲ್ಲರೂ ಆ ಅಮ್ಮರಿಗೆ ಸಾಥನ್ನು ಅಲ್ಲಿ ದಾಸೋಹ ಮಾಡ್ತಾರ. ಅದರ ಜೊತೆಗೆ ಇನ್ನೊಂದು ಗೊತ್ತಿರಲಿ, ತಾಳಿಕೋಟಿ ಒಳಗ ಸ್ವತಃ ತಾವೇ ಅಡಿಗೆ ಮಾಡಿ ಭಕ್ತರಿಗೆ ಪ್ರಸಾದ ಉಳಿಸುವಂತ ಕೆಲಸ ಮಾಡ್ತಾರೆ. ಅದು ನೆನಪಿರಲಿ. ಇದು ಪ್ರಮುಖವಾಗಿ ಶ್ರೇಣಲ್ಲಿ ಬರ್ತಕ್ಕಂಥ ಒಂದು ದೊಡ್ಡ ಮನಸ್ಸು. ನಿಜವಾಗಿ ಕೂಡ ಅವ್ರ ಬಗ್ಗೆ ನಾವು ಹೊಗಳುತ್ತೀರಂತಲ್ಲ, ಅವ್ರು ಮಾಡುವಂತ ಕಾರ್ಯ ನೀವು ಕೂಡ ಸಂಸಾರದಾಗಿದ್ದೀರಿ. ನೀವು ಕೂಡ ನಿಮ್ಮ ದಿನನಿತ್ಯ ನಿಮ್ಮ ಸಂಸಾರದೊಳಗೆ ನೀವು ಜೀವನವನ್ನು ಕಳೀತೀರಿ. ಪರಲಗಾಗಿ ಒಂದಿಷ್ಟು ಕಳೀರಿ, ಪರೋಪಕಾರ ಒಂದಿಷ್ಟು ಮಾಡಿ. ಯಾಕಂದ್ರೆ ನಮ್ಮ ಪಟ್ಟಾಧಿಕಾರ ಕಾರ್ಯಕ್ರಮದೊಳಗ 2,500 ಹೆಣ್ಮಕ್ಳಿಗೆ ಉಳಿದುಂಬುವಂತ ವ್ಯವಸ್ಥೆಯನ್ನ ನಮ್ಮ ಅಮ್ಮರಿಗೆ ಕೊಟ್ಟಿದ್ದೀವಿ ನಾವು. ಇಡೀ ತಾಳಿಕೋಟಿ ಒಳಗ ಒಂದು 60-70 ಮಂದಿ ಹೆಣ್ಮಕ್ಳನ್ನ ಕರ್ಕೊಂಡು ಒಂದು ವಾರ ಉಡಿ ತುಂಬುವ ಕಾರ್ಯಕ್ರಮದ ಸಾಮಾನುಗಳನ್ನು ಪ್ಯಾಕ್ ಮಾಡಿದ್ರು. ಅಂತ ಶಿವನು ಹೆಂಗ ಹೇಮಳ್ಳಿ ಮಲ್ಲಮ್ಮಗ ಜಂಗರ ಮ್ಯಾಗ ಎಷ್ಟು ಅಭಿಮಾನ ಪ್ರೀತಿ ಇತ್ತು, ನಮ್ಮ ಕಾಶಿಬಾಯಿ ಅನ್ನೋದ್ರಲ್ಲಿ ಕೂಡ ನಮ್ಮ ಜಂಗಮರ ಮೇಲೆ ಅಷ್ಟೇ ಪ್ರೀತಿ ಉಳ್ಳವರದಾರ. ಅಂದಲ್ಲಿ ಇವತ್ತು ಅವರು ಈ ಭಾಗದೊಳಗ ಒಂದು ಶರಣ ಸಂತತಿಯನ್ನ ಮಹಾಶರಣ ಶಿವಶರಣೆ ಆಗಿ ಅವರು ಕೂಡ ಈ ನಾಡಿನೊಳಗ ಹೊಂಟಾರ. ಅದಕ್ಕೆ ಊರೊಳಗ ಬಂದು ಅವ್ರ ಮಾತುಗಳನ್ನು, ಅವ್ರ ಹಾಡುಗಳನ್ನು ಬಹಳ ಸುಂದರವಾಗಿ ಮಾತನಾಡಲು ನಮ್ಮ ಕರೆಗೆ ಹೋಗೋಟ್ಟು ಬಂದಿರೋದ್ರಿಂದ ಅವರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ನಾಳೆ ದಿನವಾರಗಳಲ್ಲಿ ಪ್ರತಿ